ಹಾಯ್, ನನಗೆ ಫಸ್ಟ್ ರೌಂಡ್ ಸೀಟೇ ಅಲಾಟ್ ಆಗಿರ್ಲಿಲ್ಲ. ಈಗ ಸೆಕೆಂಡ್ ರೌಂಡ್ ಸೀಟ್ ಅಲಾಟ್ ಆಗಬಹುದು. ನಂತರ ಫಸ್ಟ್ ರೌಂಡ್ ಸೀಟ್ ಅಲಾಟ್ ಆಗಿತ್ತು, ಬಟ್ ಅದಕ್ಕಿಂತ ಬೆಟರ್ ಕಾಲೇಜ್ ಸಿಗತ್ತಾ ಅಂತ ಚೆಕ್ ಮಾಡೋದಕ್ಕೆ ಸೆಕೆಂಡ್ ರೌಂಡ್ ಪಾರ್ಟಿಸಿಪೇಟ್ ಮಾಡಿದ್ದು. ಸೀಟ್ ಅಂದ್ರೆ ಸಿಗೋ ಚಾನ್ಸಸ್ ಇದೆಯಾ, ವೇಟ್ ಮಾಡಿದ್ದು ಒಳ್ಳೇದಾ ಅಂತ ನೀವು ಕೇಳೋದಾದ್ರೆ, ನೀವು ವೇಟ್ ಮಾಡ್ತಾ ಇದ್ರ ಅಂದ್ರೆ ಸೆಕೆಂಡ್ ರೌಂಡ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ರ ಬೆಟರ್ ಸೀಟ್ಗಳಿಗೋಸ್ಕರ ಅಂತ ಹೇಳಿದ್ರೆ ಒಳ್ಳೇದು. ಯಾಕಂದ್ರೆ ಸೀಟ್ ಸಿಗೋ ಚಾನ್ಸಸ್ ಇದೆ. ಯಾಕೆಂತ ಕೂಡ ಹೇಳ್ತೇನೆ. ಈಗ ನನಗೆ ಪರಿಚಯ ಇರುವಂತಹ ಕೆಲವು ವಿದ್ಯಾರ್ಥಿಗಳಿದ್ದಾರೆ. ಅವರು ಏನು ಈ ಹಿಂದೆ KCET ಆಪ್ಷನ್ ಎಂಟ್ರಿ ಮಾಡಿದ್ರು, ಎಂಜಿನಿಯರಿಂಗ್ಗೆ ಒಳ್ಳೆ ರ್ಯಾಂಕ್ ಕೂಡ ಬಂದಿತ್ತು. ಕೆಲವರು RVC, MSRIT ಈ ರೀತಿ ಕಾಲೇಜ್ಗಳಲ್ಲೂ ಕೂಡ, BMS ಈ ರೀತಿ ಕಾಲೇಜಲ್ಲೂ ಕೂಡ ಸೀಟ್ ಅನ್ನ ಹೋಲ್ಡ್ ಮಾಡ್ಕೊಂಡು ಸೆಕೆಂಡ್ ರೌಂಡ್ ಗೆ ಬಂದವರು ಇದ್ದಾರೆ. ಬಟ್ ಅವರ ಟಾರ್ಗೆಟ್ ಇರೋದು MBBS ಕೋರ್ಸ್. ಸರಿನಾ? MBBS ಸಿಗದಿದ್ರೆ BDS ಕೋರ್ಸ್ ಸೆಕೆಂಡ್ ಆಪ್ಷನ್ ಅವರಿಗೆ, ಎಂಜಿನಿಯರಿಂಗ್ ಅಲ್ಲ. ಅವರಿಗೆ ನೀಟ್ ಆಲ್ ಇಂಡಿಯಾ ರ್ಯಾಂಕ್ ಏನಿದೆ ಅದು ಕೂಡ ತುಂಬಾ ಚೆನ್ನಾಗಿ ಬಂದಿದೆ. ಅವರಿಗೆ 100% ಸೀಟ್ ಸಿಗತ್ತೆ. ಈಗ ಸೆಕೆಂಡ್ ರೌಂಡ್ ಅಲ್ಲಿ MBBS ಸೀಟ್ ಅಥವಾ BDS ಸೀಟ್ ಸಿಗತ್ತೆ. ಇದರಿಂದ ತುಂಬಾ ವಿದ್ಯಾರ್ಥಿಗಳು ಇರ್ತಾರೆ. ಈ ಹಿಂದೆ ಫಸ್ಟ್ ರೌಂಡ್ ಅಲ್ಲಿ ಅವರಿಗೆ ಏನು MBBS, BDS ಹಾಗೆ ಫಾರ್ಮಸಿ ಆಪ್ಷನ್ ಎಂಟ್ರಿ ಆಗಿರ್ಲಿಲ್ಲ. ಅವರು ಎಂಜಿನಿಯರಿಂಗ್ ಆಪ್ಷನ್ ಎಂಟ್ರಿ ಮಾಡಿದ್ರು, ನರ್ಸಿಂಗ್ ಆಪ್ಷನ್ ಎಂಟ್ರಿ ಮಾಡಿದ್ರು. ಅವರಿಗೆ ಈಗ ಫಸ್ಟ್ ರೌಂಡ್ ನರ್ಸಿಂಗ್ ಯಾವ್ದೊಂದು ಕಾಲೇಜ್ ಅಲಾಟ್ ಆಗಿದೆ. ಕೆಲವರಿಗೆ ವೆಟರ್ನರಿ ಸೀಟ್ ಅಲಾಟ್ ಆದವರು ಕೂಡ ಇದ್ದಾರೆ. ಸೊ ಈ ರೀತಿ ಸೀಟ್ ಅಲಾಟ್ ಆಗಿದೆ, ಅವ್ರದನ್ನ ಹೋಲ್ಡ್ ಮಾಡ್ಕೊಂಡು ಸೆಕೆಂಡ್ ರೌಂಡ್ಗೆ ಬಂದಿದ್ದಾರೆ. ಈಗ ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿ ಏನಿದೆ, ಇದರಲ್ಲಿ MBBS, BDS, ಫಾರ್ಮಸಿ ಆಪ್ಷನ್ ಎಂಟ್ರಿ ಕೂಡ ನಡೀತಾ. ಸೊ ಅವರಿಗೆ ಬೇಕಾದಂತಹ MBBS, BDS ಹಾಗೆ ಫಾರ್ಮಸಿ ಕಾಲೇಜ್ಗಳನ್ನ ಅವರು ಆಡ್ ಮಾಡ್ಕೊಂಡಿದ್ದಾರೆ. ಈಗ ಸೆಕೆಂಡ್ ರೌಂಡ್ ಅಲ್ಲಿ ಅವರಿಗೆ ಈಗ MBBS ಸೀಟ್ ಅಲಾಟ್ ಆಯ್ತು, ನಂತರ BDS ಸೀಟ್ ಅಲಾಟ್ ಆಯ್ತು, ಫಾರ್ಮಸಿ ಸೀಟ್ ಅಲಾಟ್ ಆಯ್ತು. ಅವರಿಗೆ ಫಸ್ಟ್ ರೌಂಡ್ ಅಲ್ಲಿ ಹೋಲ್ಡ್ ಆಗಿ ಇರುವಂತಹ ಕಾಲೇಜ್ ಏನಿದೆ ಅದು ಫ್ರೀ ಆಗುತ್ತೆ, ಅಥವಾ ಅಲ್ಲಿ ಸೀಟ್ ವೇಕೆಂಟ್ ಆಗುತ್ತೆ. ಅದು ಹೇಳಿದ್ನಲ್ವಾ, ಕೆಲವರು RVC ದಲ್ಲೂ ಕೂಡ ಸೀಟ್ ಹೋಲ್ಡ್ ಮಾಡ್ಕೊಂಡಿದ್ದಾರೆ ಅಂತ. ಸೊ ಅವರಿಗೆ ಈಗ MBBS ಸೀಟ್ ಅಲಾಟ್ ಆದ ನಂತರ ಅವರು MBBS ಕೋರ್ಸ್ಗೆ ಹೋಗ್ತಾರೆ. ಇದರಿಂದ ಆ ಟಾಪ್ ಕಾಲೇಜಲ್ಲೂ ಕೂಡ ಸೀಟ್ ವೇಕೆಂಟ್ ಆಗತ್ತೆ. ಅವಾಗ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಅಲ್ಲಿ ವೇಕೆಂಟ್ ಆದಂತಹ ಸೀಟ್ ಅನ್ನ ನೆಕ್ಸ್ಟ್ ಎಲಿಜಿಬಲ್ ಕ್ಯಾಂಡಿಡೇಟ್ಗೆ KEದವರು ಅಲಾಟ್ ಮಾಡ್ತಾರೆ. ಸೊ ಈ ರೀತಿ ಆಗೋದ್ರಿಂದ ತುಂಬಾ ಸೀಟ್ಗಳು ಅವೈಲಬಲ್ ಇರುತ್ತೆ ಸೆಕೆಂಡ್ ರೌಂಡ್ ಅಲ್ಲಿ. ಯಾಕೆ ಅಂದ್ರೆ ಫಸ್ಟ್ ರೌಂಡ್ ಅಲ್ಲಿ MBBS, BDS ಹಾಗೆ ಫಾರ್ಮಸಿ ಕೋರ್ಸ್ ಮಾಡ್ಬೇಕು ಅಂತ ವಿದ್ಯಾರ್ಥಿಗಳು ಕೂಡ ಸೀಟ್ ಹೋಲ್ಡ್ ಮಾಡ್ಕೊಂಡ್ ಬಂದಿರ್ತಾರೆ. ಈಗ ಅವ್ರಿಗೆ ಬೇಕಾದ ಸೀಟ್ ಅಲಾಟ್ ಆಗಿದ್ದಕ್ಕೆ ಅಲ್ಲಿ ಅಡ್ಮಿಷನ್ ತೆಗೆದುಕೊಳ್ತಾರೆ. ಇದರಿಂದ ಈಗ ಏನು ನರ್ಸಿಂಗ್ ಆಯ್ತು, ಅಗ್ರಿಕಲ್ಚರ್, ವೆಟರ್ನರಿ, ಎಂಜಿನಿಯರಿಂಗ್ ಇಲ್ಲಿ ಸೀಟ್ ವೇಕೆಂಟ್ ಆಗತ್ತೆ. ಅವುಗಳನ್ನ ಇತರ ಎಲಿಜಿಬಲ್ ವಿದ್ಯಾರ್ಥಿಗಳಿಗೆ ಅಲಾಟ್ ಮಾಡ್ತಾರೆ. ಇದರಿಂದನೇ ಏನಾಗುತ್ತೆ ಅಂತಂದ್ರೆ, ಫಸ್ಟ್ ರೌಂಡ್ ಸೀಟ್ ಸಿಗದೆ ಇರುವಂತ ವಿದ್ಯಾರ್ಥಿಗಳು ಕೂಡ ಸೀಟ್ ಸಿಗತ್ತೆ. ಅದ್ರ ಜೊತೆಗೇನೆ ಫಸ್ಟ್ ರೌಂಡ್ ಅಲ್ಲಿ ಯಾವ್ದೊಂದು ಕಾಲೇಜ್ ಸಿಕ್ಕಿತ್ತು, ಅದಕ್ಕೆ ಬೆಟರ್ ಕಾಲೇಜ್ ಸಿಗತ್ತೆ ಟ್ರೈ ಮಾಡ್ಬೇಕು ಅಂತಿದ್ದೀನಿ ಅಂತ ಹೇಳಿದ್ರೆ, ಅವರಿಗೂ ಕೂಡ ಬೆಟರ್ ಕಾಲೇಜ್ ಸೆಕೆಂಡ್ ರೌಂಡ್ ಅಲ್ಲಿ ಸಿಗತ್ತೆ. ಸರಿನಾ? ಅದ್ರ ಜೊತೆಗೇನೆ ಕೆಲವು ಮ್ಯಾನೇಜ್ಮೆಂಟ್ ಸೀಟ್ ಏನಿದೆ, ಇಂಜಿನಿಯರಿಂಗ್ ಮ್ಯಾನೇಜ್ಮೆಂಟ್ ಸೀಟ್ ಅಂತ ಕಾಲೇಜ್ ಅವರು ಇಟ್ಕೊಟ್ಟಿರ್ತಾರೆ. ಅದರಲ್ಲೂ ಕೂಡ ತುಂಬಾ ಸೀಟ್ಗಳನ್ನ KEದವರಿಗೆ ಸರೆಂಡರ್ ಮಾಡಿದ್ದಾರೆ. ಸರಿನಾ? ಅವುಗಳನ್ನು ಕೂಡ ಸೆಕೆಂಡ್ ರೌಂಡ್ ಅಲ್ಲಿ ಸೀಟ್ ಅಲಾಟ್ಮೆಂಟ್ ಮಾಡ್ತಾರೆ KEದವರು. ಇದರಿಂದ ತುಂಬಾ ಸೀಟ್ಗಳು ಅವೈಲಬಲ್ ಇದಾವೆ ಸೆಕೆಂಡ್ ರೌಂಡ್ ಅಲ್ಲಿ. ಸೊ ಸೀಟ್ ಸಿಗದೆ ಇರೋರಿಗೆ ಸೀಟ್ ಕೂಡ ಸಿಗೋ ಚಾನ್ಸಸ್ ಇರುತ್ತೆ. ಅದ್ರ ಜೊತೆಗೇನೆ ನಿಮ್ಗೆ ಆಲ್ರೆಡಿ ಸೀಟ್ ಸಿಕ್ಕಿದ್ರು ಕೂಡ ಅದಕ್ಕಿಂತ ಬೆಟರ್ ಕಾಲೇಜ್ ಈಗ ಸೆಕೆಂಡ್ ರೌಂಡ್ ಅಲ್ಲಿ ಸಿಗೋ ಚಾನ್ಸಸ್ ಇರುತ್ತೆ. ಸರಿನಾ? ಮತ್ತೆ ಡೌಟ್ ಇದ್ರೆ ಕಾಂಟ್ಯಾಕ್ಟ್ ತಿಳಿಸಿ. ಆಲ್ ದಿ ಬೆಸ್ಟ್. ಜೈ ಹಿಂದ್. ವಂದೇ ಮಾತರಂ.